ಭಾರತದ ಪಾಲಿಗೆ ಇವತ್ತು ಒಂದು ಐತಿಹಾಸಿಕ ದಿನ ಅಂತಾನೆ ಕರಿಬಹುದು. ಏನಕ್ಕಂತಂದ್ರೆ ಇಷ್ಟು ದಿವಸದಿಂದ ನಾವೇನ್ ಚರ್ಚೆ ಮಾಡ್ತಾ ಇದ್ವಿ, ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್ ಅಂತ ಹೇಳ್ಬಿಟ್ಟು ಒಂದು ಒಪ್ಪಂದದ ಬಗ್ಗೆ. ಆ ಒಪ್ಪಂದ ಅನ್ನೋದು ಇವತ್ತು ಆ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಷ್ಟೊಂದು ಮಹತ್ವಪೂರ್ಣವಾದ ಈ ಒಪ್ಪಂದ ಭಾರತದ ಪಾಲಿಗೆ ಅಂತ ಹೇಳಿದ್ರೆ, ಈ ಒಪ್ಪಂದದ ಪ್ರಕಾರ ಅಂತಂದ್ರೆ ಮೋದಿ ಅವರು ಶ್ಲಾಘನೆ ಮಾಡಿರೋದ್ರ ಪ್ರಕಾರ ಪ್ರಪಂಚದಲ್ಲಿ ಆಗ್ತಕ್ಕಂಥ ಎಲ್ಲಾ ಟ್ರೇಡ್ ಡೀಲ್ಗಳಲ್ಲಿ ಇದು ಮೂರನೇ ಒಂದು ಭಾಗದಷ್ಟು ಡೀಲ್ ಇದೊಂದು ಒಪ್ಪಂದದಿಂದ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಪ್ರಪಂಚದ GDP ಏನಿದೆ ಈ ಟ್ರೇಡ್ ಡೀಲ್ ಅನ್ನೋದು 25% ಪ್ರಪಂಚದ GDP ಅನ್ನ ಹೊಂದಿದೆ ಅಂತ ಕೂಡ ಹೇಳಿ ಶ್ಲಾಘನೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಯಾವ್ಯಾವ ಸೆಕ್ಟರ್ಗಳಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಇದರಿಂದ ಎಷ್ಟು ಟ್ಯಾರಿಫ್ಗಳು ಲೆಸ್ ಆಗುತ್ತೆ, ಎಷ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಾಗ್ತದೆ, ಇದರಿಂದ ಭಾರತಕ್ಕೆ ಯಾವ ತರ ಬೆನಿಫಿಟ್ ಆಗುತ್ತೆ, ಅಂಡ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಈಗಾಗಲೇ ದೇಶೀಯ ಕಂಪನಿಗಳ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ. ಈ ಡೀಲ್ ಅಗ್ರಿಮೆಂಟ್ ಪ್ರಕಾರ ಹೇಳ್ತಾ ಇದ್ದಾರೆ ಅಂದ್ರೆ ಫಾರಿನ್ ಅಂದ್ರೆ ಯುರೋಪಿಯನ್ ದೇಶೀಯ ಮಾರ್ಕೆಟ್ ಅಂದ್ರೆ ನಮ್ದು ಮಹೇಂದ್ರ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಇದಕ್ಕೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಷ್ಟು ಎಷ್ಟು ರೀತಿಯಾಗಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಆಗಿರ್ತಕ್ಕಂಥ ಒಪ್ಪಂದ ಯಾವೆಲ್ಲ ಕ್ಷೇತ್ರಗಳನ್ನ ಒಳಗೊಂಡಿದೆ, ಅತಿ ಹೆಚ್ಚು ಬೆನಿಫಿಟ್ ಆಗುವಂತ ಕ್ಷೇತ್ರಗಳು ಅಂತ ನೋಡೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಸರ್ವಿಸ್ ಸೆಕ್ಟರ್ ಅಲ್ಲೂ ಇದು ರಿಫಾರ್ಮ್ಸ್ ಅನ್ನು ತಗೊಂಡ್ಬರ್ತಾ ಇದೆ. ಅದಲ್ಲದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಅದಷ್ಟೇ ಅಲ್ಲದೆ ಭಾರತದ ವ್ಯಾಪಾರಿಗಳಾಗಿರ್ತಕ್ಕಂಥ ಟೆಕ್ಸ್ಟೈಲ್ ವ್ಯಾಪಾರಿಗಳಾಗಿರ್ಬೋದು ಅಥವಾ ವಜ್ರ ವ್ಯಾಪಾರಿಗಳು, ಈ ಮುತ್ತು ರತ್ನಗಳೇನು ಎಕ್ಸ್ಪೋರ್ಟ್ ಮಾಡ್ತಾರೆ ಅವರಿಗಾಗಿರ್ಬೋದು, ಅದಾದ್ಮೇಲೆ ಈ ಚರ್ಮದಿಂದ ಮಾಡ್ತಾರಲ್ಲ ಲೆದರ್ ರಿಲೆವೆಂಟ್ ಏನು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಅವ್ರಿಗೆ ಅತಿ ಹೆಚ್ಚು ಬೆನಿಫಿಟ್ ಆಗುತ್ತೆ ಅಂತ ಕೂಡ ಮೋದಿ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಈ ಟ್ರೇಡ್ ಡೀಲ್ ಮೂಲಕ ಏನು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಅಪ್ ಟು 96% ಅಷ್ಟು ಸರಕುಗಳ ಆಮದು ಅಥವಾ ರಫ್ತು ಏನಿರ್ತಾವಲ್ಲ ಅದ್ರ ಮೇಲೆ ಇರ್ತಕ್ಕಂಥ ತೆರಿಗೆ, ಟ್ಯಾರಿಫ್ ಅಂತ ಏನ್ ಹೇಳ್ತೀವಲ್ಲ, ಆ ತೆರಿಗೆಯನ್ನ ಕಡಿತ ಮಾಡುವುದು, ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಮಾಡಿಲ್ಲ ಅಂತಂದ್ರೆ ಸೊ ಪಾರ್ಷಿಯಲ್ ಆಗಿ ಕಡಿತ ಮಾಡುವಂತ ಒಂದು ಒಪ್ಪಂದ ಕೂಡ ಮಾಡಿರ್ತದೆ. ಅಂಡ್ ಇದರಿಂದ ನಮ್ಮ ದೇಶೀಯ ಪ್ರಾಡಕ್ಟ್ಸ್ ಏನಿರ್ತವೆ ಅಥವಾ ಸ್ಟಾರ್ಟ್ಅಪ್ ಗಳು ಏನಿರ್ತವೆ ಅವು ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೂಡ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂಡ್ ಈ ರಿಪಬ್ಲಿಕ್ ಡೇಗೆ ನಾವೇನು ಯುರೋಪಿಯನ್ ಯೂನಿಯನ್ ಕಡೆಯಿಂದ ನಾವು ಇನ್ವೈಟ್ ಮಾಡಿದ್ರಿ, ಇಬ್ರು ಗೆಸ್ಟ್ಗಳು ಏನ್ ಬಂದಿದ್ದಾರೆ ಅವ್ರ ಮಧ್ಯೆ ಈ ಒಪ್ಪಂದಗಳು ಅನ್ನೋದು ಆಗಿರೋದು. ಒಬ್ರು ಬಂದ್ಬಿಟ್ಟು ಏನು ಉರ್ಸುಲ್ ವೊಂಡರ್ ಲಿಯೋನ್ ಅಂತ ಹೇಳ್ಬಿಟ್ಟು ಅವರು ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕಮಿಷನ್ ಆಗಿರ್ತಾರೆ. ಇನ್ನೊಬ್ರು ಬಂದು ಆಂಟೋನಿಯೋ ಕೋಸ್ಟರ್ ಅಂತ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕೌನ್ಸಿಲ್ಗೆ ಇವರು ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಇವರು ನಮ್ಮ ದೇಶಕ್ಕೆ ಗಣರಾಜ್ಯೋತ್ಸವಕ್ಕೆ ಇವರು ಗೆಸ್ಟ್ಸ್ ಆಗಿ ಬಂದಿರ್ತಾರೆ. ಈ ಮೋದಿ ಮತ್ತೆ ಇವರುಗಳ ಮಧ್ಯದಲ್ಲಿ ಈ ವ್ಯಾಪಾರ ಒಪ್ಪಂದ ಅನ್ನೋದು ಆಗಿರ್ತದೆ. ಅಂಡ್ ಇದರಿಂದ ಬೆನಿಫಿಟ್ ಆಗ್ತಕ್ಕಂಥದ್ದು ಕೆಲವೊಂದು ಯುರೋಪಿಯನ್ ಏನ್ ಕಂಪನಿಗಳ ಕಾರುಗಳು ಇರ್ತಾವಲ್ಲ ಅದ್ರ ಬೆಲೆ ಅನ್ನೋದು ಅತಿ ಹೆಚ್ಚು ಮಟ್ಟಿಗೆ ಕಡಿತ ಆಗೋದನ್ನ ಕಾಣಬಹುದು. ಯಾಕಂತಂದ್ರೆ ಇತ್ತೀಚೆಗೆ ಏನು ಯುರೋಪಿಯನ್ ಇಂದ ಇಂಪೋರ್ಟೆಡ್ ಕಾರ್ಡ್ಸ್ ಗಳು ಇರ್ತವೆ, ಸೊ ಅದ್ರ ಮೇಲೆ 110% ಅನ್ನೋದು ಟ್ಯಾರಿಫ್ ಅನ್ನೋದು ಭಾರತ ಅನ್ನೋದು ವಿಧಿಸ್ತಾ ಇತ್ತು. ಅದು ಈಗ ಕಡಿಮೆ ಮಾಡ್ತಾರೆ, ಅಪ್ ಟು 10% ತನಕ ಹಂತವಾಗಿ ಕಡಿತ ಮಾಡೋ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಿದ್ದಾರೆ. ಆ ತರ ಏನಾದ್ರು ಕಡಿತ ಮಾಡಿದಾರ ಅಂತಂದ್ರೆ ಅವಾಗ ಏನಾಗುತ್ತೆ, ಅದ್ರ ಬೆಲೆ ಅನ್ನೋದು ಚೀಪ್ ಆಗುತ್ತೆ, ಅಂದ್ರೆ ಕಡಿಮೆ ಆಗುತ್ತೆ. ಅವಾಗ ಭಾರತದಲ್ಲಿ ಈಗಾಗಲೇ ಇರ್ತಕ್ಕಂಥ ದೇಸಿ ಕಂಪನಿಗಳೇನಿರ್ತವೆ, ಈಗ ಟಾಟಾ ಆಗಿರ್ಬೋದು ಅಥವಾ ಮಹೇಂದ್ರ ಆಗಿರ್ಬೋದು, ಮಾರುತಿ ಆಗಿರ್ಬೋದು, ಈ ಕಂಪನಿಗಳ ಮೇಲೆ ಇದು ಪ್ರೆಷರ್ ಅನ್ನೋದು ಬೀಳೋಕ್ಕಾಗುತ್ತೆ. ನಮ್ಮ ಇಂಡಿಯಾದ ಆಲ್ರೆಡಿ ದೇಸಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇನ್ನೂ ಕೆಲವೊಂದನ್ನ ಎಕ್ಸೆಪ್ಟ್ ಕೂಡ ಮಾಡಿದ್ದಾರೆ. ಈ ಟ್ರೇಡ್ ಡೀಲ್ ಅಲ್ಲಿ ಏನು ಇನ್ಕ್ಲೂಡ್ ಆಗದೆ ಇರೋ ತರ ಕೆಲವೊಂದು ಲಿಸ್ಟ್ ಅನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೇಜರ್ಲಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಐಟಮ್ಸ್ ಅನ್ನೋದು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಈ ಅಗ್ರಿಕಲ್ಚರ್ ಐಟಮ್ಸ್ ಅಂತಂದ್ರೆ ಸೊ ಹಾಲಿನ ಉತ್ಪನ್ನಗಳಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಈ ಧಾನ್ಯಗಳಾಗಿರ್ಬೋದು, ಇವನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಭಾರತದ ಮೇಲೆ ಅಥವಾ ಭಾರತದಲ್ಲಿ ಇರ್ತಕ್ಕಂಥ ಸ್ಟಾರ್ಟ್ಅಪ್ ಗಳಿಗೆ ಆಗಿರ್ಬೋದು ಅಥವಾ ನಮ್ಮ ದೇಸಿ ಏನು ಪ್ರಾಡಕ್ಟ್ಸ್ ಇರ್ತವೆ ಅವು ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಆಗದೆ ಇರುವ ರೀತಿಯಲ್ಲಿ ಕೂಡ ಇದನ್ನ ನೋಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಟ್ರೇಡ್ ಡೀಲ್ ಇಂದ ಭಾರತಕ್ಕಂತೂ ಬೆನಿಫಿಟ್ ಅಂತಂತೂ ಜಾಸ್ತಿನೇ ಇದೆ. ಏನಕ್ಕಂತ ಹೇಳಿದ್ರೆ ಈಗ ಯುರೋಪ್ ಮತ್ತೆ ಭಾರತದ ಮೇಲೆ ಆಗ್ತಕ್ಕಂಥ ಟ್ರೇಡ್ ಡೀಲ್ ಗಳನ್ನ ನಾವು ನೋಡೋದಾದ್ರೆ ಭಾರತಕ್ಕೆ ಇಂಪೋರ್ಟ್ ಆಗೋದು, ಭಾರತದಿಂದ ಎಕ್ಸ್ಪೋರ್ಟ್ ಆಗೋದು ನೋಡೋದಾದ್ರೆ ಸೊ ನಮ್ಮದು ಭಾರತದಿಂದ ಎಕ್ಸ್ಪೋರ್ಟ್ ಯುರೋಪ್ ಆಗೋದ್ರ ಏನು ಪರ್ಸೆಂಟೇಜ್ ಏನಿದೆ ಅದು ಜಾಸ್ತಿ ಇದೆ. ಸೊ ಅವಾಗ ನಮ್ಮ ತೆರಿಗೆ ಅಥವಾ ನಮ್ಮ ಪ್ರಾಡಕ್ಟ್ಸ್ ಏನಿದಾವೆ ಅವ್ರ ಮಾರ್ಕೆಟ್ಗೆ ಎಂಟ್ರಿ ಆಗ್ಬೇಕಾದ್ರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ಅಂದ್ರೆ ಅದ್ರ ಮೇಲೆ ಇರ್ತಕ್ಕಂಥ ತೆರಿಗೆ ಅನ್ನೋದು ಕಡಿತ ಆಗುತ್ತೆ. ಅವಾಗ ಆ ಪ್ರೈಸ್ ಈಗೇನ್ ಕೊಡ್ತಾ ಇದ್ರಲ್ಲ ಮಾರ್ಕೆಟ್ ಅಲ್ಲಿ ಅದಕ್ಕಿಂತ ತುಂಬಾ ಈಸಿಯಾಗಿ ಕಡಿಮೆಗೂ ಕೂಡ ಸಿಗ್ತದೆ. ಅವಾಗ ನಮ್ಮ ಏನು ಎಕ್ಸ್ಪೋರ್ಟ್ ಇರುತ್ತೆ ಅದಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಅವಾಗ ಸಪ್ಲೈ ಚೈನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದರಿಂದ ನಮ್ಮ ಭಾರತದಲ್ಲಿ ಉದ್ಯೋಗಗಳ ಸೃಷ್ಟಿ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಸರಕುಗಳಿಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ನಮ್ದು ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ರೂಪಿ ವ್ಯಾಲ್ಯೂ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಭಾರತದ ಒಂದು ಎಕಾನಮಿಯನ್ನ ಡೆಡ್ ಎಕಾನಮಿ ಅಂತ ಕರೆದಿರ್ತಕ್ಕಂಥ ಅಮೆರಿಕ ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಅವ್ರು ಅಪೋಸಿಟ್ ಆಗಿ ಮಾತಾಡಿದರೆ ಈ ಡೀಲ್ ಮಾಡ್ಕೊಂಡಿದ್ಮೇಲೆ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ
ಯುರೋಪ್ ಅನ್ನೋದು ಏನ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ನಡೀತಾ ಇರ್ತಕ್ಕಂಥ ಯುದ್ಧಕ್ಕೆ ಅವರೇ ಫಂಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅಂದ್ರೆ ಯಾವ ಕಾಂಟೆಕ್ಸ್ ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅವರು, ಈಗ ನಾವೇನು ಆಯಿಲ್ ಅನ್ನ ರಷ್ಯಾದಿಂದ ಪರ್ಚೇಸ್ ಮಾಡ್ಕೊಳ್ತಾ ಇದೀವಿ, ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಅದೇ ರೀತಿ ನಾವು ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಈಗ ಯುರೋಪ್ ಅನ್ನೋದು ಬಂದ್ಬಿಟ್ಟು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿದ್ರು ಸ್ಟಾಪ್ ಮಾಡಿರ್ಬೋದು, ಬಟ್ ಈಗ ಅದು ಇಂಡಿಯಾದಿಂದ ಪರ್ಚೇಸ್ ಮಾಡ್ಕೊಳ್ತಾ ಇದೆ. ಇಂಡಿಯಾ ಅನ್ನೋದು ರಷ್ಯಾದಿಂದನೇ ತಗೊಳ್ತಾ ಇರೋದು. ಇಂಡೈರೆಕ್ಟ್ ಆಗಿ ರಷ್ಯಾ ಆಯಿಲ್ ಅನ್ನೇ ಯುರೋಪ್ ಪರ್ಚೇಸ್ ಮಾಡ್ತಾ ಇದೆ. ಇಂಡೈರೆಕ್ಟ್ ಆಗಿ ಈಗೇನು ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ ಯುರೋಪ್ ಮೇಲೆ, ಅವ್ರ ಯುದ್ಧಕ್ಕೆ ಅವರೇ ಫಂಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಅವರೇ ಫಂಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಮೆರಿಕ ಕಿಡಿಕಾರಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದರಿಂದ ಭಾರತಕ್ಕೆ ಯಾವ ತರ ಬೆನಿಫಿಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಈಗ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಜಾಸ್ತಿ ಇಂಪೋರ್ಟೆಡ್ ಅನ್ನೋದು ಚೈನಾ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಸೊ ಆ ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಮಾಡ್ಕೋಬಹುದು. ಅಂತಂದ್ರೆ ಈಗ ಒಂದೇ ಕಂಟ್ರಿ ಮೇಲೆ ಡಿಪೆಂಡ್ ಆಗಿರೋದು ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ನಮಗೆ ಇದು ಬೇರೆ ಯುರೋಪಿಯನ್ ಕಂಟ್ರಿಗಳಿಂದ ಕೂಡ ಈಗ ನಮ್ಮ ಮಾರ್ಕೆಟ್ ಆಗಿ ಈಸಿಯಾಗಿ ತಲುಪ್ತಾರೆ. ಯಾಕಂತಂದ್ರೆ ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ಅಥವಾ ಟ್ಯಾರಿಫ್ ಗಳನ್ನ ಕಡಿಮೆ ಮಾಡಿದೀವಿ ಅಂತಂದ್ರೆ ಅವ್ರ ಕಡೆಯಿಂದ ಎಕ್ಸ್ಪೋರ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಅವಾಗ ಈಸಿಯಾಗಿ ನಮ್ಮ ಪ್ರಾಡಕ್ಟ್ಸ್, ಅವ್ರ ಪ್ರಾಡಕ್ಟ್ಸ್ ಅನ್ನೋದು ನಮ್ಮ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಅಂಡ್ ಬೆಲೆ ಕೂಡ ಕಡಿಮೆ ಆಗೋ ಸಾಧ್ಯತೆಗಳು ಕೂಡ ಇರ್ತವೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಏನು ಅಮೆರಿಕ ನಮ್ಮ ಮೇಲೆ ಟ್ಯಾರಿಫ್ ಗಳನ್ನ ಹಾಕಿ ಬೆದರಿಕೆ ಮಾಡ್ತಾ ಇತ್ತಲ್ಲ, ನಮ್ಮ ಎಕ್ಸ್ಪೋರ್ಟ್ಸ್ ಅನ್ನೋದು ಅಮೆರಿಕ ಇಂಡಿಯಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಚೆಕ್ ಮಾಡೋದಾದ್ರೆ, ಅಮೆರಿಕದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಪೋರ್ಟ್ ಮಾಡೋದೇ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಟ್ರಂಪ್ ಬಾಯ್ ಬಿಟ್ರೆ ಟ್ಯಾರಿಫ್ ಅಂತ ಎದುರಿಸ್ತಾ ಇದ್ರು. ಸೊ ಈಗ ಅಮೆರಿಕ ಒಂದೇ ಡಿಪೆಂಡ್ ಆಗಿರೋದ್ರಿಂದ ಆ ತರ ಆಗೋ ಚಾನ್ಸಸ್ ಇರೋದ್ರಿಂದ, ಈಗ ನಾವು ಯುರೋಪಿಯನ್ ಕಂಟ್ರೀಸ್ ಕೂಡ ಎಕ್ಸ್ಪೋರ್ಟ್ ಮಾಡಿದೀವಿ ಅಂತಂದ್ರೆ ಅವಾಗ ಒಂದೇ ಕಂಟ್ರಿ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಆಗುತ್ತೆ. ಅವಾಗ ಆ ತರ ಟ್ಯಾರಿಫ್ಗಳು ಅಂತ ಬೆದರಿಸಿರೋ ಕೂಡ ನಾವು ಎದುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದು ನಮ್ಮ ಸಪ್ಲೈ ಚೈನ್ ಅದು ಇನ್ನೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದರ ಇಂಪ್ಯಾಕ್ಟ್ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಕೂಡ ಭಾರತಕ್ಕೆ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಒಂದು ವರ್ಷಕ್ಕೆ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟಗಳ ದೇಶಗಳಿಂದ ಒಂದು 15ರಿಂದ 18 ಲಕ್ಷ ಕೋಟಿಯಷ್ಟು ವ್ಯಾಪಾರ ನಡೆಯೋ ಸಾಧ್ಯತೆಗಳಂತೂ ಈ ಡೀಲಿಂದ ಇದೆ ಅಂತಾನೆ ಹೇಳ್ಬೋದು. ಇದಿಷ್ಟು ಏನು ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್ ಅನ್ನೋದ್ರ ಬಗೆಗಿನ ಮಾಹಿತಿ. ಅದು ಇನ್ನೂ ಜಾಸ್ತಿ ಡೀಲ್ಗಳಿದಾವೆ, ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಹೈಲೈಟ್ಸ್ ಅನ್ನ. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.